ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು KCET 2024 ಸ್ಟೂಡೆಂಟ್ಸ್ಗೆ ಯಾವ ರೀತಿ ಸೀಟ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಓಕೆ, ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ನಿಮಗೆ ಒಂದು ಐಡಿಯಾ ಬರ್ತದೆ ನಮ್ಗೆ ಯಾವ ರೀತಿ ಸೀಟ್ ಅಲಾಟ್ ಆಗುತ್ತೆ ಮುಂದೆ ಅಂತಂದು. ಸರಿ, ಇವಾಗ ಒಂದೊಂದಾಗಿ ಮಾತಾಡ್ತಾ ಹೋಗೋದಂತಂದರೆ ಇಲ್ಲಿ ನಿಮಗೆ ಇಲ್ಲಿ 6 ಅಂತ ಕೊಟ್ಬಿಟ್ಟು ಪ್ರೊಸೆಸ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಆ್ಯಂಡ್ ಅಡ್ಮಿಷನ್ ಅಂತ ಕೊಟ್ಟಿದ್ದಾರೆ. ಇದು ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಕೆ ವೆಬ್ಸೈಟಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಬುಲೆಟಿನ್ ಅಂತಂದರೆ ಒಂದು ಮಾಹಿತಿ ಪುಸ್ತಕ ಅಂತ ಒಂದು ಬಿಟ್ಟಿದ್ದಾರೆ. ನೀವು ನೋಡ್ಕೊಂಡೇ ಇರ್ತೀರ. ಬಟ್ ಹಂಗೆ ಬುಕ್ ಅಂದರೆ 53 ಪೇಜಸ್ ಅಥವಾ 52 ಪೇಜಸ್ ಇರುವಂಥದ್ದು ಬುಕ್ನ ಸುಮ್ಮನೆ ಹಾಗೆ ನೋಡಿಬಿಡ್ತಾರೆ, ಏನು ಕೂಡ ನೋಡಿರಲ್ಲ. ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಸೀಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತಂದು. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಡುತ್ತಂದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಒಂದು ಲೈಕ್ ಕೊಡೋ ಮೂಲಕ ಒಂದು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ. ಇವಾಗ ವಿಷಯಕ್ಕೆ ಬರೋದಂತಂದರೆ ನೋಡಿರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಯಾವ ರೀತಿ ಅಂದರೆ ಸೀಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅನ್ನೋದು. ಓಕೆ, ದ ಅಲಾಟ್ಮೆಂಟ್ ಆಫ್ ಸೀಟ್ಸ್ ವಿಲ್ ಬಿ ಕಂಡಕ್ಟೆಡ್ ಇನ್ ದ ಫಾಲೋವಿಂಗ್ 3 rounds. ಓಕೆ, 3 rounds ಆ್ಯಂಡ್ ಈಚ್ ರೌಂಡ್ಸ್ ಕನ್ಸಿಸ್ಟ್ ಆಫ್ 3 pages. ಓಕೆ, ಆ್ಯಂಡ್ ಈಚ್ ಪೇಜಸ್ ಕನ್ಸಿಸ್ಟ್ ಆಫ್ ನಂಬರ್ ಆಫ್ ಇಟ್ರೇಷನ್ಸ್ ಅಂತ ಕಾಣ್ತೀವಿ. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಇಲ್ಲಿ ಅಂತ ಅರ್ಥ ಇದನ್ನೆಲ್ಲ ಬಿಟ್ಟಾಕ್ ಬಿಡ್ರಿ. ಓಕೆ, ನಿಮಗೆಲ್ಲನೂ ಕೂಡ ಓದ್ಕೊಂಡು ಕುಂತ್ಬಿಟ್ರೆ ಭಾಳಷ್ಟು ಟೈಮ್ ಬಿಡ್ತೈತೆ. ಓದ್ಕೊಂಡು ಮತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ ಕೂಡ ಟೈಮ್ ಹಿಡಿತೈತೆ. ಓಕೆ, ಯಾಕಂದ್ರೆ ನಮ್ಮ ಕೆ ಎ ಪ್ರೊಸೆಸ್ ಆ ರೀತಿ ಇರ್ತಾವೆ ನೋಡಿರಿ. ಸಿಂಪಲಾಗಿ ಹೇಳ್ತದಂದ್ರೆ ಕೆ ಕಡೆಯಿಂದ 3 ರೌಂಡ್ ನಡೀತವೆ. ಪ್ರತಿಯೊಂದು ರೌಂಡಲ್ಲಿ ಕೂಡ 3 ಪೇಜಸ್ ಇರ್ತವೆ. ಆ ಒಂದೊಂದು ಪೇಜ್ ಕೂಡ ನಿಮಗೆ ಯಾವ ರೀತಿ ಸೀಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸರಿ, ಸಿಂಪಲಾಗಿ ಇಷ್ಟೆಲ್ಲ ತಲೆ ಕೆಡ್ಸೋಳಕ್ಕೆ ಹೋಗ್ಬೇಡ್ರಿ. ಓಕೆ, ಯಾವ ರೀತಿ ಸೀಟ್ ಸಿಗುತ್ತೋ ಬಿಡುತ್ತೋ ಅಂತಂದು ಕನ್ಫ್ಯೂಸ್ ಆಗಬೇಡಿ. ಇವಾಗ ಕೆ ಎ ಕಡೆಯಿಂದ 3 ರೌಂಡ್ ನಡೀತವೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಥರ್ಡ್ ರೌಂಡ್ ಅಂತಂದು 3 ರೌಂಡು. ಇನ್ ಕೇಸ್ ಸೀಟ್ ಉಳಿದ್ವಪ್ಪ ಅಂತಂದರೆ ಮಾಪಪ್ ರೌಂಡ್ ಅಂತ ಮಾಡ್ತಾರೆ, ಅದು ಸಪ್ರೇಟಾಗಿ ಮಾಡ್ತಾರೆ ಬಿಡಿ. ಅದನ್ನ ಇಟ್ ಮೀನ್ಸ್ ಅದಕ್ಕೆ ಆಪ್ಷನ್ ಎಂಟ್ರಿ ಅಂತ ಏನು ಇರೋದಿಲ್ಲ, ಡೈರೆಕ್ಟ್ ಅಡ್ಮಿಷನ್ ಅಂತ ಇರ್ತದೆ. ಓಕೆ, ಅದು ಆ ಮಾಪಪ್ ರೌಂಡು ಅದು ಕೆ ಎ ಕಡೆಯಿಂದ ಒಂದೊಂದು ವರ್ಷ ಮಾಡ್ತಾರೆ, ಒಂದೊಂದು ವರ್ಷ ಮಾಡಲ್ಲ. ಅಂದರೆ ಸೀಟ್ ಸ್ವಲ್ಪ ಜಾಸ್ತಿ ಉಳಿದ್ರೆ ಮಾಡ್ತಾರೆ, ಇಲ್ಲ ಅಂತಂದರೆ ಮಾಡಲ್ಲ. ಸಿಂಪಲಾಗಿ ಅಷ್ಟೇ ಮಾಪಪ್ ರೌಂಡ್ ಬಗ್ಗೆ. ಇವಾಗ ನೋಡಿರಿ 3 ರೌಂಡಲ್ಲಿ ನಡೀತು ಅಂತ ಹೇಳಿದೆ. ಪ್ರತಿಯೊಂದು ರೌಂಡಲ್ಲಿ ಕೂಡ 3 ಪೇಜಸ್ ಅಂತ ಹೇಳಿದೆ. ಇದನ್ನ ಸಿಂಪಲ್ ನಿಮಗೆ ಒಂದು ರೌಂಡ್ ಹೇಳೋದಂತಂದರೆ ಇಲ್ಲಿ ನೋಡ್ತಾರೆ ಫ್ಲೋ ಚಾರ್ಟ್ ಕೊಟ್ಟಿದ್ದಾರೆ. ಫ್ಲೋ ಚಾರ್ಟ್ ಆಫ್ ಫಸ್ಟ್ ರೌಂಡ್. ಓಕೆ, ಫ್ಲೋ ಚಾರ್ಟ್ ಆಫ್ ಫಸ್ಟ್ ರೌಂಡಲ್ಲಿ ಏನು 3 ಪೇಜಸ್ ಇದು ಅಂತಂದರೆ ಅದೇ ಏನಪ್ಪ ಅಂತಂದರೆ ಸ್ಪೆಷಲ್ ಕ್ಯಾಟಗರಿ ಒಂದು ಆ್ಯಂಡ್ ಇಲ್ಲಿ ತರಬಹುದು ಆಲ್ ಎಲಿಜಿಬಲ್. ಓಕೆ, ಆಲ್ ಎಲಿಜಿಬಲ್ ಒಳಗೆ ಕೆಲವೊಂದಿಷ್ಟು ಕ್ಯಾಟಗರಿ ಬಂದಿದ್ದಾವೆ. ಅದಾದ ತಕ್ಷಣ 3ನೇದು ಆರ್ಡರ್ ಆರ್ ಅಲಾಟ್ಮೆಂಟ್ ಅಂತ ಕಾಣಿಸ್ತದೆ. ಓಕೆ, 3 ಕೂಡ ಕೊಟ್ಟಿದ್ದಾರೆ. ಫಸ್ಟ್ನೇದು ನೋಡಿರಿ, ಸಿಂಪಲಾಗಿ 3 ಪೇಜಸ್ ಅಂತಂದರೆ ಫಸ್ಟ್ನೇದು ಸ್ಪೆಷಲ್ ಕ್ಯಾಟಗರಿ. ಮೊದಲು ಸೀಟ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಯಾರಿಗೆ ಫಸ್ಟ್ ಆದ್ಯತೆ ಕೊಡ್ತಾರಪ್ಪ ಅಂತ ನೋಡೋದಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, NCC ಮತ್ತು ಸ್ಪೋರ್ಟ್ಸ್ ಅಂತ ಕಾಣಿಸ್ತಿದೆ. ಅಂತಂದರೆ ಈ 3 ಯಾರೆಲ್ಲ ಇರ್ತಿರೋ ಸ್ಪೆಷಲ್ ಕ್ಯಾಟಗರಿ ಅವ್ರಿಗೆ ಮೊದಲು 5% ಅಥವಾ 2% ಅಥವಾ ಎಷ್ಟೋ ಒಂದು ಕಾಲೇಜಿಗೆ ಇದ್ದೇ ಇರ್ತದೆ. ಆ ಒಂದು ಕಾಲೇಜಿಗೆ ಎಷ್ಟು ಸೀಟ್ ಇರ್ತೋ ಅದನ್ನು ಮೊದಲು ಕೊಡ್ತಾರೆ. ಅಂದರೆ ಆಪ್ಷನ್ ಎಂಟ್ರಿ ಯಾರಾದರೂ ಮಾಡಿದರೆ ಮೊದಲು ಅವ್ರನ್ನ ಪ್ರಿಫರೆನ್ಸ್ ಕೊಡ್ತಾರೆ. ಇದೊಂದು ಫಸ್ಟ್ ಪೇಜ್. ಅದಾದ ನಂತರ ಸೆಕೆಂಡ್ ನೋಡೋದು ಆಲ್ ಎಲಿಜಿಬಲ್ ಅಂತಂದ್ರೆ ಇದರಲ್ಲಿ ಕ್ವಾಟಾ ಬರ್ತವೆ. ಅಂದರೆ ಜನರಲ್ ಮೆರಿಟ್ ಬಿಟ್ಟು ಕೆಲವೊಂದಿಷ್ಟು ನೀವು ಕ್ಯಾಟಗರಿ ಇರ್ತಾವೆ ಅಥವಾ ಕ್ವಾಟಾ ಅಂತ ಕರಿತೀವಿ ನಾವು ಅದಕ್ಕೆ SC ST ಅಥವಾ ಕ್ಯಾಟಗರಿ 1. ಓಕೆ, OBC ಜನರಲ್ ಮೆರಿಟ್ ಅಂತ ಬರುತ್ತೆ. ಜನರಲ್ ಮೆರಿಟ್ ಲಾಸ್ಟ್ ಗಿಟ್ಟರೆ ಅದನ್ನ ನೆನ್ಪಿಡಬೇಕು. ಇನ್ಕ್ಲೂಡಿಂಗ್ ಕೆಲವೊಂದಿಷ್ಟು ಸ್ಪೆಷಲ್ ಕ್ಯಾಟಗರಿನ ಕೂಡ ಇದರಲ್ಲೇ ತೊಗೊಂಡಿದ್ದಾರೆ. ಓಕೆ, ಅಂದರೆ ಅದರಲ್ಲಿ ಮಿಕ್ಕಿ ಉಳಿದಿರತಕ್ಕಂಥದ್ದು ಕೂಡ ಇದರಲ್ಲಿ ತೊಗೊಳ್ತಾರೆ. ಓಕೆ, ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಫಸ್ಟ್ ಯಾರಿಗೆ ಕೊಡ್ತಾರೆ. SC ST ಆದ ತಕ್ಷಣ ಕ್ಯಾಟಗರಿ 1 ಆ್ಯಂಡ್ OBC ಜನರಲ್ ಮೆರಿಟ್ ಇದ್ದವ್ರಿಗೆ ಲಾಸ್ಟಿಗೆ ಕೊಡ್ತಾರೆ. ಓಕೆ, ಅರ್ಥ ಆಯ್ತು ಅನ್ಕೊಂತೀರಿ. ಇವೆಲ್ಲ ಕೆಲವೊಂದಿಷ್ಟು ಕ್ಯಾಟಗರಿ ಇದ್ದವರಿಗೆ ಮಾತ್ರ. ಇನ್ ಕೇಸ್ ಕೆಲವೊಬ್ರು ಇರ್ತಾರೆ ಅಂದರೆ ಕೆಲವೊಬ್ರು ಇನ್ಕಮ್ ಏನು ಮಾಡಿರ್ತಾರೆ ಅಂತಂದರೆ ಅಪ್ಲೋಡೇ ಮಾಡಿರಲ್ಲ. ಇನ್ಕಮ್ ಅಪ್ಲೋಡ್ ಮಾಡಿರಲ್ಲ ಅಂತಂದ್ರೆ ಇಷ್ಟೆಲ್ಲ ಕ್ಯಾಟಗರಿ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಓನ್ಲಿ ಜನರಲ್ ಮೆರಿಟೇ ತೊಗೋಬೇಕಾಗ್ತದೆ. ಇದು ಲಾಸ್ಟಿಗೆ ಆಗುತ್ತೆ. ಓಕೆ, ಜನರಲ್ ಮೆರಿಟ್ ಅಂತಂದೆ ಅದು ಏನಪ್ಪ ಅಂತಂದರೆ ಆರ್ಡರ್ ಆಫ್ ಅಲಾಟ್ಮೆಂಟ್. ಇದು ಆರ್ಡರ್ ಆಫ್ ಅಲಾಟ್ಮೆಂಟ್ ಇಲ್ಲಿ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡೋಕೆ ಇಷ್ಟೊಂದು ಕೋರ್ಸಸ್ ಕೊಟ್ಟಿದ್ದಾರೆ. ನೀವು ಫಸ್ಟಿಗೆ ಏನಾದರೂ ಆಪ್ಷನ್ ಎಂಟ್ರಿ ಇನ್ ಕೇಸ್ ಮೆಡಿಕಲ್ ಅಥವಾ ಡೆಂಟಲ್ ಫಸ್ಟ್ ಕೊಟ್ಟಿದ್ರಿ ಅನ್ಕೋರಿ, ಅದನ್ನು ಅದಾದ ತಕ್ಷಣ ಕೊಟ್ಟಿದ್ರೆ ISM ಆ್ಯಂಡ್ H ಅಂತ ಕೊಟ್ಟಿದ್ರೆ. ಇನ್ನು ಬಿಟ್ಟಾಗಿ ಎಲ್ಲ ಕೋರ್ಸಸ್ ನೀವು ಹಿಂಗೆ ಆರ್ಡರ್ ವೈಸ್ ಅಂತ ಇರಬೇಕಂತೇನಿಲ್ಲ. ನೀವು ಯಾವುದಾದ್ರೂ ಕೊಡ್ಬೋದು. ನೀವು ಕೊಡುವಾಗ ನೀವು ಫಾರ್ ಎಕ್ಸಾಂಪಲ್ ಈಗ ಇಂಜಿನಿಯರ್ ಕೊಟ್ಟಿದ್ರಿ ಅಂತಂದರೆ ಇಂಜಿನಿಯರಿಂಗ್ ಒಳಗೆ ಫಸ್ಟ್ ಕನ್ಸಿಡರ್ ಮಾಡೋದೇ SNQ ಕೋಟಾಕ್ಕೆ ಫಸ್ಟ್ ಎಲಿಜಿಬಲ್ ಯಾರು ಬರ್ತಾರೆ ಅಂತಂದರೆ 5% ಏನಿದೆ SNQ ಕೋಟ ಅದಕ್ಕೆ ಎಲಿಜಿಬಲ್ ಯಾರು ಬರ್ತಾರೆ ಫಸ್ಟ್ ಅದನ್ನು ನೋಡ್ತದೆ. ಓಕೆ, ಅದಾದ ನಂತರ ಓಕೆ ಇದು SNQ ಕೋಟ ಆದ ತಕ್ಷಣ ನೆಕ್ಸ್ಟ್ ನೋಡೋದು ಏನಪ್ಪ ಅಂತಂದರೆ ಅವಾಗ ಜನರಲ್ ಮೆರಿಟ್. ಫಸ್ಟ್ಗೆ ಸ್ಪೆಷಲ್ ಕ್ಯಾಟಗರಿ ನೋಡೋದು, ಅದಾದ ತಕ್ಷಣ ಈ ಕ್ಯಾಟಗರಿ ಎಲ್ಲನೂ ಕೂಡ ನೋಡ್ತಾರೆ. ಈ ಕ್ಯಾಟಗರಿ ಒಳಗಡೆ SNQ ಕೋಟ ತೊಗೊಳ್ತಾರೆ. ಅರ್ಥ ಆಯಿತು ಅನ್ಕೊತೀನಿ. ಅಂತಂದರೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಈ ರೀತಿಯಾಗಿರ್ತದೆ. ಸುಮ್ಮನೆ ಕೆಲವೊಬ್ರು ಅನ್ಕೋಬೋದು ನಮಗೆ ಸೀಟು ನಮ್ಗೆ ಹತ್ರ ಇರೋದು ಕೊಟ್ಬಿಡ್ತಾರೆ ಅಥವಾ ಯಾವುದೋ ಒಂದು ಕೊಟ್ಬಿಡ್ತಾರೆ ಕೆ ಕಡೆಯಿಂದ. ನೋ, ನೀವು ಹಾಕಿರುವಂಥದ್ದು ಎಲ್ಲನೂ ಕೂಡ ಕಂಪ್ಯೂಟರ್ ಬೇಸ್ಡ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಾನು. ಈಗ ಓಕೆ, ಈಗ 50 ಕಾಲೇಜ್ ಅಂದರೆ 50 ಕಾಲೇಜಸ್ ಆ್ಯಡ್ ಮಾಡಿದ್ದಾರೆ. ಓಕೆ, ನಿಮಗೆ
ನಾಳೆ 48ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ಅರ್ಥ ಮಾಡ್ಕೋಬೇಕು. 48ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ಮೇಲ್ಗಡೆ ಇರೋ ರ್ಯಾಂಕು ಅಂದರೆ 47 ಅಂತಂದರೆ ಕಾಣಿಸ್ತಿದೆ ನೋಡ್ರಿ. 47 46 ಅಂತ ಏನಿರ್ತಾವೆ ನೋಡ್ರಿ, ಅವು ನಿಮಗೆ ಎಲಿಜಿಬಲ್ ಇದ್ರಿ. ಬಟ್ ಏನಪ್ಪ ಅಂದರೆ ನಿಮಗಿಂತಲೂ ಚೆನ್ನಾಗಿರೋ ರ್ಯಾಂಕ್ ಅವರು ಮೇಲ್ಗಡೆ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಆ ಒಂದು ಮೇಲ್ಗಡೆ ಇರುವಂಥ ಕಾಲೇಜಸ್ಗೆ ನಿಮಗಿಂತಲೂ ಚೆನ್ನಾಗಿರೋ ರ್ಯಾಂಕ್ ಅವರು ಮೇಲೆ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅಂತ ಅರ್ಥ. 48ನೇ ಸಿಕ್ಕಿದೆ, ಅರ್ಥ ಮಾಡ್ಕೋಬೇಕು. 49 51 ಕೂಡ ಸಿಗ್ತಿತ್ತು. 48ನೇ ಅಂತಂದರೆ ನೀವು ಆರ್ಡ್ ಪ್ರಿಯಾರಿಟಿ ಏನು ಮಾಡಿದ್ರಿ ಅಂತಂದರೆ ಫಸ್ಟ್ಗೆ 48 ಕೊಟ್ಟಿದ್ರ, ಅರ್ಥ ಮಾಡ್ಕೋಬೇಕು ಅಷ್ಟೇ. ಸೊ ಇದನ್ನೆಲ್ಲನೂ ಕೂಡ ಗಮನದಲ್ಲಿ ಇಟ್ಕೋರಿ. ಸಿಂಪಲಾಗಿ ಡಿಸ್ಟ್ರಿಬ್ಯೂಷನ್ ಮಾಡೋದೇನಪ್ಪ ಅಂತಂದರೆ ನೀವು ಪ್ರಿಯಾರಿಟಿ ಯಾವ ರೀತಿ ಆರ್ಡರ್ ಮಾಡಿದ್ರು, ಲೈಕ್ ಈಗ ಒಂದು ಆಪ್ಷನ್ ಎಂಟ್ರಿ ಕೊಟ್ಟಿದ್ರಪ್ಪ, ನಿಮ್ಮ ಒಂದು ರ್ಯಾಂಕು ಮತ್ತು ಎಲ್ಲನೂ ಕೂಡ ಕ್ಯಾಟಗರಿ ಅಂದರೆ ಪೇಜ್ 1 ಪೇಜ್ 2 ಪೇಜ್ 3 ಅಂತ ಏನು ನೋಡಿದ್ವಿ ನೋಡಿ, ಅದನ್ನೆಲ್ಲನೂ ಕೂಡ ನೋಡಿಕೊಂಡು ನಿಮ್ಮ ಒಂದು ಫಸ್ಟ್ನೇ ಕಾಲೇಜಿಗೆ ಸಿಗುತ್ತಲ್ಲ ಅಂತ ನೋಡುತ್ತೆ. ಓಕೆ, ನಿಮ್ಮದು ರ್ಯಾಂಕು ಕೂಡ ಚೆನ್ನಾಗಿರ್ಬೇಕಾ. ಫಸ್ಟ್ ಆಫ್ ಆಲ್ ಆ ರ್ಯಾಂಕಿಗೆ ಅನುಗುಣವಾಗಿ ಫಸ್ಟ್ನೇ ಕಾಲೇಜ್ ಸಿಗುತ್ತಲ್ಲ ನೋಡುತ್ತೆ. ಇವೆಲ್ಲನೂ ಕೂಡ 3 ಪೇಜಸ್ ಕನ್ಸಿಡರ್ ಮಾಡಿಕೊಂಡು ಇನ್ ಕೇಸ್ ನಿಮ್ಮ ರ್ಯಾಂಕ್ ದೂರ ಇದ್ದು ಇವೆಲ್ಲನೂ ಕೂಡ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ಸೆಕೆಂಡ್ನೇ ಕಾಲೇಜ್ ನೋಡುತ್ತದು. ಓಕೆ, ಕಂಪ್ಯೂಟರ್ 2ನೇ ಕಾಲೇಜ್ ನೋಡುತ್ತೆ. 2ನೇ ಕಾಲೇಜು ಸೇಮ್ ಅಷ್ಟೇ ಅದೇ. ಮತ್ತು ಈಗ ನೋಡಿದ್ರಲ್ವ, ಮತ್ತು ನೀವು ಸ್ಪೆಷಲ್ ಕ್ಯಾಟಗರಿ ಇದರ ನೋಡ್ತದ. ಓಕೆ, ಸ್ಪೆಷಲ್ ಕ್ಯಾಟಗರಿ ಇರಲ್ಲ ಅಂತ ಅನ್ಕೋರಿ. ಅದಾದ ತಕ್ಷಣ ನೆಕ್ಸ್ಟ್ ನೋಡೋದು 2ನೇದು ಎಲಿಜಿಬಿಲಿಟಿ ಅಂತ ಏನು ಕಾಣಿಸ್ತಿದೆ ನೋಡ್ರಿ, ಕೆಲವೊಂದಿಷ್ಟು SC ST OBC ಅಂತ ಏನಿದೆ ನೋಡಿ ಅದನ್ನು ತೊಗೊತದ. ಇನ್ ಕೇಸ್ ಇರ್ತೀರಾ ಬಟ್ ನಿಮಗಿಂತಲೂ ರ್ಯಾಂಕ್ ಅವನೇನು ಒಬ್ಬನು ಬೇರೆಯವ್ನು ಇರ್ತಾನೆ ಅಲ್ಲಿ, ಅವನಿಗೆ ಕೊಡ್ತಾರೆ, ನಿಮಗೆ ಬಿಡ್ತಾರೆ. ಓಕೆ, ಅದಾದ ತಕ್ಷಣ ಆರ್ಡರ್ ಎಲ್ಲಿ ಕೊಟ್ಟಿದ್ರಿ, ಓಕೆ 2ನೇದು ಕೊಟ್ಟಿದ್ರಿ. ಬಟ್ SNQ ಕೊಡೋಕೆ ಎಲಿಜಿಬಲ್ ಇರ್ತಾರೆ ನೋಡ್ತಾರೆ, ಇಂಜಿನಿಯರಿಂಗ್ ಆಗಿದ್ರೆ. ಬಟ್ ನಿಮಗಿಂತಲೂ ರ್ಯಾಂಕ್ ಇದ್ದವ್ರು ಚೆನ್ನಾಗಿದ್ದವನು ಮೇಲ್ಗಡೆ ಕೊಟ್ಬಿಡ್ತಾನೆ 10ನೇ ಪೋಸ್ಟ್. ಅಂದರೆ ನಿಮ್ದು 50,000 ರ್ಯಾಂಕ್ ಇರದೆ ಅವ್ನು 49,000 ಇತ್ತಂದರೆ ಫಸ್ಟ್ ಪ್ರಿಯಾರಿಟಿ ಏನು ಕೊಡಬೇಕು, ಅವನಿಗೆ ಕೊಡಬೇಕಲ್ವಾ. ಸೊ ಇದನ್ನು ಎಲ್ಲನೂ ಕೂಡ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಈ ಆರ್ಡ್ರ್ ಈ ಪ್ರಿಯಾರಿಟಿ ಅದಕ್ಕೆ ಕೊಡೋದು ಹೇಳ್ತಿದ್ದೆ. ಮತ್ತು ಈ ಥರ್ಡ್ನೇದು ಕಾಲೇಜ್ ಸಿಕ್ತಪ್ಪ ಅನ್ಕೋರಿ, ಯಾವ ಬೇಸ್ ಮೇಲೆ ಸಿಕ್ತು. ಈಗ 4th ಕಾಲೇಜು ಕಟ್ ಆಫ್ ಎಷ್ಟು ನಿಂದಿರುತ್ತೆ ಅಂತಂದರೆ 42,000ಕ್ಕೆ ನಿಂತು ಬಿಡ್ತಪ್ಪ. ಓಕೆ, ಈಗ ಎಕ್ಸಾಂಪಲ್ ಹೇಳ್ತೀನಿ ನಾನು, ಇಷ್ಟೆಲ್ಲ ಕನ್ಫ್ಯೂಸ್ ಆಗಬೇಡ್ರಿ, ಯಾಕಂದರೆ ಕ್ಲಿಸ್ಟ್ ಇರ್ತದೆ. ಓಕೆ, ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ನೋಡ್ಕೊಳ್ಳೋದಾಗ್ಬಿಟ್ರೆ ನಿಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಈಗ 3ನೇ ಕಾಲೇಜ್ ಸಿಕ್ತಪ್ಪ ಅನ್ಕೋರಿ. ಓಕೆ, 3ನೇ ಕಾಲೇಜ್ ಸಿಕ್ಕಿದೆ ಅಂತಂದರೆ ನಿಮ್ಮದು ರ್ಯಾಂಕ್ 42,000 ಐತಂದರೆ ಕಟ್ ಆಫ್ ಕೂಡ 42,000 ಮೇಲ್ಗಡೆ ನಿಂತಿರುತ್ತೆ. ಕಟ್ ಆಫ್ ಕೂಡ 42,000 ಮೇಲ್ಗಡೆ ನಿಂತಿರ್ತದೆ, ಯಾಕೆ ನಿಮ್ಮ ರ್ಯಾಂಕ್ ಕೂಡ ನೋಡಿಕೊಂಡು. ಓಕೆ, ಇಷ್ಟೇ ನೋಡಪ್ಪ, ಸಿಂಪಲಾಗಿ ನಿಮ್ಮ ರ್ಯಾಂಕು ಎಲ್ಲನೂ ಕೂಡ ಕನ್ಸಿಡರ್ ಆಗ್ತದೆ. ಒಂದು ಸ್ಪೆಷಲ್ ಕ್ಯಾಟಗರಿ ಆ್ಯಂಡ್ ಅದಾದ ತಕ್ಷಣ ನಿಮ್ಮದು ಯಾವ ಕೆಲವೊಂದು ಕ್ಯಾಟಗರಿ ಅಂತಂದರೆ ಫಾರ್ ಎಕ್ಸಾಂಪಲ್ ಕ್ವಾಟಾ ಏನಂತ ಕರಿತೀವಿ ಅದು, ಅದಾದ ತಕ್ಷಣ ನೀವು ಆರ್ಡರ್ ಯಾವ ರೀತಿ ಕೊಟ್ಟಿದ್ದೀರ ಅದು, ಮತ್ತು ನಿಮ್ಮದು ರ್ಯಾಂಕು, ಇವು 4 ಕೂಡ ಗಮನದಲ್ಲಿ ಇಟ್ಕೊಂಡು ಒಂದು ಸೀಟ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ಕುಂತ್ಬಿಟ್ರೆ ನಮ್ಮದು ತಲೆಯಲ್ಲಿ ಬಿಳಿ ಕೂದಲು ಬರೋದಂತೂ ಗ್ಯಾರಂಟಿ. ಯಾಕಂದರೆ ಅವರು ಕೇಳಿದವರು ಕೂಡ ಈ ಒಂದು ಅಂದರೆ ಸಾಫ್ಟ್ವೇರ್ ರೆಡಿ ಬಿಟ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಕೂಡ ಒಂದೊಂದು ನೋಡ್ಕೊಂಡು ಕೂತ್ರೆ ಕೇಳಿದವ್ರಿಗೆ ಇದನ್ನ ಇದನ್ನು ಮಾಡೋಕ್ಕೆ 1 ತಿಂಗಳು ಬೇಕಾಗುತ್ತೆ. ಸೊ ಇದೆಲ್ಲ ಮಾಡಲ್ಲ ಅವರು. ಅನ್ಸುತ್ತೆ ಕೆಲವೊಬ್ರು ಕೇಳಿದವರೇ ಈ ರೀತಿ ಕೊಡ್ತಾರೆ, ನಮಗೆ ಮೋಸ ಮಾಡ್ತಾರೆ ಅಂತಂದು. ನೋ, ಅವರು ಮಾಡಲ್ಲ. ಎಲ್ಲನೂ ಕೂಡ ಕಂಪ್ಯೂಟರ್ ಬೇಸ್ಡ್ ಏನಿರ್ತದೆ ಅಂತಂದರೆ ಸೀಟ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. ಯಾಕಂದರೆ ಸಿಂಪಲಾಗಿ ಹೇಳಿದ್ದೀನಿ, ಯಾಕಂದರೆ ಭಾಳ ಇದೆ ಇದು. ಇದ್ರ ಬಗ್ಗೆ ಕುಂತ್ಬಿಟ್ರೆ ಇಲ್ಲಿದ್ದ ಇಲ್ಲಿವರೆಗೂ ಏನಿದೆ ಅಂತಂದರೆ ಬರೀ ಸೀಟ್ ಡಿಸ್ಟ್ರಿಬ್ಯೂಷನ್ ಮಾಡೋದ್ರ ಬಗ್ಗೆನೇ ಕೊಟ್ಬಿಟ್ಟಿದ್ದಾರೆ. ಲೈಕ್ ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಆ ಕ್ಯಾಟಗರಿ ಅಂತ ಕೊಟ್ಬಿಟ್ಟು ನಿಮ್ಗೆ ಓದ್ತಾ ಕೂತ್ಬಿಟ್ರೆ ತಲೆ ಕೆಡುತ್ತೆ. ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ಸ್ಪೆಷಲ್ ಕ್ಯಾಟಗರಿ ಅಂತ ಬಂದಿದ್ರು, ಸುಮಾರು ಒಂದು 5 ಪೇಜಸ್ ಇದನ್ನೇ ಕೊಟ್ಬಿಟ್ಟಾರ. ಇದನ್ನ ಓದ್ಕೊಂಡು ಕುಂತ್ಬಿಟ್ರೆ ನಮಗೂ ನಿಮಗೂ ಅಂದರೆ ತಲೆ ಕೆಟ್ಟೋಗೋದು ಅಂದ್ರೆ ಗ್ಯಾರಂಟಿ. ಅಷ್ಟೆಲ್ಲ ಕೇಳ್ಸೋಕೆ ಹೋಗ್ಬೇಡ್ರಿ. ನಿಮ್ಮ ರ್ಯಾಂಕು ನಿಮ್ಮ ಎಷ್ಟಾದರೂ ಇರಲಿ, ಆಪ್ಷನ್ ಎಂಟ್ರಿ ಅಂತೂ ನಿಮಗೆ ಬೇಕಾಗಿರೋ ಕಾಲೇಜಿಂದ ಫಸ್ಟ್ ಕೊಡ್ರಿ. ಸಿಗಲಿ ಇಲ್ಲದೆ ಅಂತಂದರೆ ಬೇರೆ ಕಾಲೇಜ್ ಆದರೂ ಸಿಗ್ತಾವೆ. ಓಕೆ, ಪ್ರಿಯಾರಿಟಿ ಮಾತ್ರ ನಿಮಗೆ ಬೇಕಾಗಿರೋ ಕಾಲೇಜಸ್ ಮೇಲ್ಗಡೆ ಇರಬೇಕು. ಸರಿ, ನಿಮ್ದಿನ್ನೂ ಕೂಡ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಬಂದಿಲ್ಲ. ಮಾಕ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ಎಲ್ಲನೂ ಕೂಡ ಬರ್ತದೆ. ಅದನ್ನೆಲ್ಲನೂ ಕೂಡ ನಮ್ಮ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.